ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ 28ನೇ ತಾರೀಕು ಸ್ಟಾರ್ಟ್ ಆಗಿ ಇದರಲ್ಲಿ 19 ಜನ ಆಯ್ಕೆಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದರು. ಅದರಲ್ಲಿ ಮೊದಲನೇ ದಿನಾನೇ ಒಬ್ಬರಿಗೆ ಮನೆಯಿಂದ ಎಲಿಮಿನೇಟ್ ಕೂಡ ಮಾಡಲಾಯಿತು. ಅವರಿಗೆ ಗೇಟ್ ಪಾಸ್ ಕೊಳ್ಳಾಯಿತು. ಅವ್ರು ಯಾರಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಕಾಕ್ರೋಚ್ ಸುಧೀರ್, ಗಿಲ್ಲಿ ನಟರಾಜ್, ಚಂದ್ರಪ್ರಭಾ, ಅಭಿಷೇಕ್, ಶ್ರೀಕಾಂತ್, ಧ್ರುವಂತ್, ಸ್ಪಂದನ, ಆರ್ಜೆ ಅಮಿತ್, ಕಾವ್ಯ, ಜಾನ್ವಿ, ಮಂಜು ಭಾಷಿಣಿ, ಮಲ್ಲಮ್ಮ, ಕರಿಬಸಪ್ಪ, ರಕ್ಷಿತಾ ಶೆಟ್ಟಿ, ಡಾಗ್ ಸತೀಶ್, ಧನುಷ್ ಗೌಡ, ರಾಶಿಕಾ ಶೆಟ್ಟಿ, ಅಶ್ವಿನಿ, ಮಾಳು ನಿಪ್ನಾಳ್ ಹಾಗೂ ಅಶ್ವಿನಿ ಗೌಡ ಸೇರಿ 19 ಜನ ಇವತ್ತು ಮನೆಯಲ್ಲಿದ್ದಾರೆ. ಮೊದಲನೇ ದಿನದಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಅದರಲ್ಲಿ 3 ಜನರಿಗೆ ಮಾತ್ರ ಪೇರ್ ಸಿಕ್ಕಿಲ್ಲ, ಅವರು ಒಂಟಿಯಲ್ಲಿದ್ದಾರೆ. ಉಳಿದಂಥ 6 ಜನ ಸಪ್ರೇಟಾಗಿ ಒಂಟಿ ಸ್ಥಾನದಲ್ಲಿದ್ದರೆ ಉಳಿದಂಥ 6 ಜನ 2 ಟೀಮ್ ಮಾಡಿಕೊಂಡು 12 ಜನ, ಟೋಟಲ್ 19 ಜನ ಇದ್ದಾರೆ. ಅದರಲ್ಲಿ 3 ಜನ ಕಡಿ ಇದ್ದಾರೆ. 3 ಜನರಿಗೆ ಯಾವುದೇ ರೀತಿಯಂಥ ಪೇರ್ ಆಗಲಿ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆಗಲಿ ಸಿಕ್ಕಿಲ್ಲ. ಅದರಲ್ಲಿ ಮುಖ್ಯವಾಗಿ ಮಾಳು ನಿಪ್ನಾಳ್, ಸ್ಪಂದನ ಹಾಗೂ ರಕ್ಷಿತಾ ಶೆಟ್ಟಿ ಇದ್ದಾರೆ. ಅವರಲ್ಲಿ ಇವತ್ತು ಒಬ್ಬರನ್ನು ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಬಿಗ್ ಬಾಸ್ನವರು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾಳು ನಿಪ್ನಾಳ್, ಸ್ಪಂದನ ಹಾಗೂ ರಕ್ಷಿತಾ ಶೆಟ್ಟಿ ಅವರಿಗೆ ಇರುವಂಥ ಮನೆಯಲ್ಲಿರುವಂಥ 16 ಜನರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ತನ್ನನ್ನು ಉಳಿಸ್ಕೊಳ್ಳೋಕ್ಕೆ ವೋಟ್ ಮಾಡೋ ರೀತಿಯಲ್ಲಿ ಒಂದು ಮನವರಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಮಲ್ಲಮ್ಮನವರು 2 ಜನ ಮಹಿಳೆಯರು ಸ್ಪಂದನ ಹಾಗೂ ರಕ್ಷಿತಾ ಶೆಟ್ಟಿ ಇರಲಿ ಅಂತ ಹೇಳಿದರೆ ಉಳಿದ ಎಲ್ಲರೂ ಜನ ಸೇರಿ ಒಂದು ಒತ್ತಾಯದ ಒಮ್ಮತದ ನಿರ್ಣಯ ಮಾಡಿ ಇದರಲ್ಲಿ ಸ್ಪಂದನ ಹಾಗೂ ಮಾಳು ನಿಪ್ನಾಳ್ ಅವರನ್ನು ಉಳಿಸ್ಕೊಂಡು ರಕ್ಷಿತಾ ಶೆಟ್ಟಿ ಏನು ಕರುನಾಡ ಏನು ಮಂಗಳೂರು ಉಡುಪಿ ಹುಡುಗಿ ಏನಿದ್ದಾಳೆ ರಕ್ಷಿತಾ ಶೆಟ್ಟಿ ಅವರನ್ನು ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದರು. ಹಾಗಾಗಿ ಅವರು ಮನೆಯಿಂದ ಹೊರಗಡೆ ಹೋಗು ಒಂದು ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಈ ವಾರದ ಕೊನೆಯಲ್ಲಿ ಅದು ಏನಾಗುತ್ತೆ ಅನ್ನುವಂಥದ್ದು ಹೊರಗೆ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದೆ. ಏನು ವಾರದ ಕೊನೆಯಲ್ಲಿ ಬರ್ತಾರಲ್ಲ ಕಿಚ್ಚ ಸುದೀಪ್ ಅವರ ವಾರದ ಕತೆ, ಅದರಲ್ಲಿ ಏನಾಗಿದೆ ಅನ್ನುವಂಥದ್ದು ಮಾತ್ರ ಪಕ್ಕ ಗೊತ್ತಾಗಲಿದೆ. ಅಲ್ಲಿವರೆಗೆ ನಾವು ಊಹಾಪೋಹಗಳನ್ನು ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಅವರು ಕೂಡ ಮನೆಯಲ್ಲಿ ಇನ್ನೂ ಇದ್ದಾರೆ ಅಂತ ಹೇಳ್ತಾ, ಆದರೆ ಮೊದಲನೇ ದಿನದ ಆಟದಲ್ಲಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಹಾಗಾಗಿ 18 ಜನ ಈಗ ಆಡ್ತಾ ಇದ್ದಾರೆ. ಅದರಲ್ಲಿ 6 ಜನ ಒಂದು ಒಂಟಿ ಟೀಮ್ ಇದ್ದರೆ ಉಳಿದಂಥ 6 ಜನ ಒಂದು ಟೀಮ್ 12 ಜನ ಮಾಡಿಕೊಂಡು 12 + 6 18 ಜನ ಆಡ್ತಾ ಇದ್ದಾರೆ. ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಮನೆಗೆ ಹೋಗಲಿಕ್ಕೆ ಅಥವಾ ಈ ಟೀಮ್ನಿಂದ ಹೊರಗಡೆ ಇಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿರುವುದಂಥದ್ದು ಮಾತ್ರ ಅಶ್ವಿನಿ ಗೌಡ ಎನ್ನುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಈ ರಕ್ಷಿತಾ ಶೆಟ್ಟಿಯನ್ನು ನಾವು ಪೇರ್ ಮಾಡಲ್ಲ, ಅವರಿಗೆ ಸಪ್ರೇಟ್ ಇಟ್ಟು ಹೊರಗಡೆ ಕಳಿಸ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದು ಮಾತ್ರ ಈ ಅಶ್ವಿನಿ ಗೌಡ ಎನ್ನುವಂಥ ಕನ್ನಡ ಪರ ಸಂಘಟನೆಯ ಮಹಿಳೆ. ಯಾಕಂದರೆ ಈ ರಕ್ಷಿತಾ ಶೆಟ್ಟಿ ಅವರು ಮಹಾರಾಷ್ಟ್ರ ಬಾಂಬೆದಲ್ಲಿ ನೆಲೆಸಿರುವಂತಹ ಹುಡುಗಿಯಾಗಿದ್ದು ಯೂಟ್ಯೂಬ್ ಮೂಲಕ ಆಗಾಗ ಉಡುಪಿ ಮಂಗಳೂರಿಗೆ ಬಂದು ಅಜ್ಜಿ ಮನೆಗೆ ಬಂದು ಯೂಟ್ಯೂಬನ್ನು ರನ್ ಮಾಡಿ ಇಲ್ಲಿ ವಿಶಿಷ್ಟ ಅಡುಗೆ ಮೀನುಗಳ ಏಡುಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಒಂದು ಉಪಜೀವನಕ್ಕೆ ದಾರಿಯನ್ನು ಮಾಡಿಕೊಂಡಿದ್ದು. ಅದನಂತರವಾಗಿ ಬಾಂಬೆಗೆ ಹೋಗಿ ಒಂದು ಖಾಸಗಿ ಕೆಲಸ ಮಾಡ್ತಾ ಜೀವನವನ್ನು ಸಾಗಿಸ್ತಿರುವಂತಹ ಈ ರಕ್ಷಿತಾ ಶೆಟ್ಟಿ ಸರಿಯಾಗಿ ಕನ್ನಡ ಬರಲ್ಲ, ತುಳುದಲ್ಲಿ ಮಾತಾಡ್ತಾಳೆ, ಮಂಗಳೂರು ಕೊಂಕಣಿ ಭಾಷೆಯಲ್ಲಿ ಮಾತಾಡ್ತಾಳೆ ಅನ್ನುವಂಥ ಭಾಷೆಯ ಭೇದ ಭಾವ ತಾರತಮ್ಯವನ್ನು ಇಟ್ಕೊಂಡು ಇವತ್ತು ಈ ರಕ್ಷಿತಾ ಶೆಟ್ಟಿ ಎನ್ನುವಂಥ ಹುಡುಗಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಕಾರಣ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೂಲತಃ ಬಾಂಬೆಯಲ್ಲಿ ನೆಲೆಸಿರುವಂತಹ ರಕ್ಷಿತಾ ಶೆಟ್ಟಿ ಅವರು ನಾನು ಬಾಂಬೆಯಲ್ಲಿ ಇರ್ತೀನಿ, ಅಲ್ಲೇ ನನ್ನ ಕೆಲಸ, ಆಗಾಗ ಅಜ್ಜಿ ಮನೆಗೆ ಉಡುಪಿ ಮಂಗಳೂರಿಗೆ ಬರ್ತೀನಿ ಅನ್ನುವಂಥ ತುಳು ಮಿಶ್ರಿತ ಭಾಷೆಯಲ್ಲಿ ಮಾತಾಡಿದಾಗ ಇಲ್ಲೆಲ್ಲೋ ಭಾಷಾ ತಾರತಮ್ಯ ಹಾಗೂ ಏರಿಯಾದ ತಾರತಮ್ಯ ಮಾಡಿ ಕನ್ನಡ ಬರೆದಂಥ ಹುಡುಗಿಯನ್ನು ಕನ್ನಡ ಕಲೀಲಿಕ್ಕೆ ಅವಕಾಶ ಕೊಡದೆ ಒಂದು ರಕ್ಷಣಾ ವೇದಿಕೆಯ ಅಶ್ವಿನಿ ಗೌಡ ಎನ್ನುವಂಥವರು ತನ್ನ ಪ್ರಭಾವವನ್ನು ಬಳಸಿ ಎಲ್ಲರನ್ನು ಒಪ್ಪಿಸಿ ರಕ್ಷಿತಾ ಶೆಟ್ಟಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಕಾರಣರಾಗಿದ್ದಾಳೆ ಅಂತಲೇ ಹೇಳ್ಬೋದು.
ಜಂಟಿ ಹಾಗೂ ಒಂಟಿ ಎನ್ನುವಂಥ ಕಾನ್ಸೆಪ್ಟಿನ ವಿಚಾರವನ್ನು ಮಾಡಿದ್ರೆ 19 ಜನರನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು ಬಿಗ್ ಬಾಸ್ ಮನೆಗೆ? 18 ಜನ ಮಾತ್ರ ಬೇಕಾಗಿತ್ತು. ಆ ರೀತಿಯಾಗಿ ನೋಡಿದ್ರೆ 18 ಜನ ಡಿವೈಡೆಡ್ ಬೈ 2 ಅಂದರೆ 18 ಜನ ಸರಿ ಆಗ್ತಿತ್ತು. ಈ 19 ಜನನ ಯಾಕೆ ಮಾಡ್ಕೊಂಡ್ರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ. 19ನೇ ವ್ಯಕ್ತಿಯಾಗಿ RJ ಅಮಿತ್ ಪವಾರ್ ಎನ್ನುವಂಥ ರೇಡಿಯೋ ಜಾಕಿ ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ. ಆ ಲೆಕ್ಕದಲ್ಲಿ ನೋಡಿದ್ರೆ RJ ಅಮಿತ್ ಪವಾರ್ ಅವ್ರನ್ನ ಮನೆಯಲ್ಲಿ ಕರ್ಕೋಬಾರ್ದಾಗಿತ್ತು. ಉಳಿದಂಥ 18 ಜನರನ್ನ ಇವತ್ತು ಆಡಿಸ್ಬೇಕಾಗಿತ್ತು. 14ನೇ ಸ್ಪರ್ಧಿಯಾಗಿ ಬಂದಂಥ ರಕ್ಷಿತಾ ಶೆಟ್ಟಿ ಅವರ ಮನೆಗೆ ಹೋಗಿದ್ದಾರೆ. ರಕ್ಷಣಾ ವೇದಿಕೆಯ ಈ ಮಹಿಳೆ ಅಶ್ವಿನಿ ಗೌಡರವರು ಒಂದು ಭಾಷೆಯನ್ನು ಇಲ್ಲಿ ರಕ್ಷಣೆ ಮಾಡೋಕ್ಕೆ ಹೋಗಿ ಒಂದು ಒಳ್ಳೆಯ ಪ್ರತಿಭೆಗೆ ಇವತ್ತು ಕೆಟ್ಟ ದಾರಿಯನ್ನು ತೋರಿಸಿ ಒಂದು ಒಳ್ಳೆಯ ಪ್ರತಿಭೆಯನ್ನು ಮೊಳಕೆಯಲ್ಲಿ ಚ್ಯೂಟ್ ಹಾಕಿದ್ದಾರೆ ಅಂತ ಇವತ್ತು ಜನರಲ್ಲಿ ಮಾತು ಕೇಳಿಬರ್ತಾ ಇದೆ. ಹಾಗೆ ನೋಡಿದರೆ ಅಶ್ವಿನಿ ಗೌಡರವರು ಹಲವಾರು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ, ಕನ್ನಡ ರಕ್ಷಣಾ ವೇದಿಕೆಗಳಲ್ಲಿ ದುಡಿಯುವಂಥ ಮಹಿಳೆಗೆ ಈ ಬಿಗ್ ಬಾಸ್ ಬೇಕಾಗಿತ್ತ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ನೋಡಿದರೆ ರಕ್ಷಿತಾ ಶೆಟ್ಟಿ ಅವರು ಒಂದು ಒಳ್ಳೆಯ ರೀತಿಯ ಅಡುಗೆ ಮಾಡುವಂಥ ವಿಧಾನದ ಯೂಟ್ಯೂಬರ್ ಆಗಿರುವುದರಿಂದ ಸಮಾಜಕ್ಕೆ ಅವರು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಅವಕಾಶ ಇತ್ತು, ಕನ್ನಡ ಕಲಿಯುವಂಥ ಅವಕಾಶ ಇತ್ತು. ಎಲ್ಲವನ್ನು ಕಡೆಗಣಿಸಲಾಗಿದೆ ಅಂತಲೇ ಹೇಳ್ಬೋದು. ಹೀಗೆ ಬೆಳೆಯಬೇಕಾಗಿದ್ದ ರಕ್ಷಿತಾ ಶೆಟ್ಟಿ ಅವರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾದರು ಅಂತಲೇ ಹೇಳ್ಬೋದು. ಯಾವುದಕ್ಕೂ ಈ ವಾರದ ಕೊನೆಯಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ.